ರೋಹಿತ್ ಬೆಂಗಳೂರಿಗೆ ಬಂದಿರೋ ಕಾರ್ನ ತೆರೆದಿಟ್ಟಿದ್ದು ಹೇಗೆ? ಟೆಸ್ಟ್ ಸ್ಪೆಷಲಿಸ್ಟ್ ಪೂಜಾರ ಕಸರತ್ತು ಹೇಗಿದೆ? ರಚಿತಾ ರಾಮ್ ವೇಟಿಂಗ್ ಮಾಡ್ತಾ ಇರೋದು ಯಾರಿಗೆ? ಟಾಲಿವುಡ್ನಲ್ಲಿ ವಸಿಷ್ಠನ ಹವಾ ಹೇಗಿದೆ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಂ ಇಂಡಿಯಾ ಆಟಗಾರ ರೋಹಿತ್ ಶರ್ಮಾ ಬೆಂಗಳೂರಿನ ಎನ್ಸಿಎನಲ್ಲಿ ತರಬೇತಿ ಪಡೆಯೋದರ ಕುರಿತ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ಸ್ನಾಯು ಸೆಳೆತದಿಂದ ಸಂಪೂರ್ಣ ಗುಣಮುಖನಾಗಿದ್ದೇನೆ. ಮುಂದಿನ ದೀರ್ಘ ಸ್ವರೂಪ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಗೊಂದಲ ಇರಬಾರದು, ಹಾಗಾಗಿ ಎನ್ಸಿಎಗೆ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ. ಫಿಫಾದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಡಿಸೆಂಬರ್ 17ರಂದು ವರ್ಚುವಲ್ ಮೂಲಕ ನಡೆಯಲಿದೆ ಎಂದು ಸಾಕರ್ ಆಡಳಿತ ಮಂಡಳಿ ತಿಳಿಸಿದೆ. ಕಳೆದ ವರ್ಷ ಮಿಲನ್ನಲ್ಲಿ ಫಿಫಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿತ್ತು. ಈ ಬಾರಿ ಕೊರೋನಾ ಸೋಂಕಿನ ಹಾವಳಿ ಹಿನ್ನೆಲೆಯಲ್ಲಿ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಸಮಾರಂಭ ನಡೀತಾ ಇದೆ. ಟಿ ನಟರಾಜನ್ 2020ರ ಐಪಿಎಲ್ ಟೂರ್ನಿಯ ಹೀರೋ ಅಂತ ಕಪಿಲ್ ದೇವ್ ಗುಣಗಾನ ಮಾಡಿದ್ದಾರೆ. ಯುವ ವೇಗಿ ಭಯವಿಲ್ಲದೆ ತುಂಬಾ ಯಾರ್ಕರ್ಗಳನ್ನು ಹಾಕಿದ್ದಾರೆ. ಬೌಲಿಂಗ್ನಲ್ಲಿ ಯಾರ್ಕರ್ ಅತ್ಯುತ್ತಮ ಎಸೆತ. ಯಾರ್ಕರ್ ಎಸೆತಗಳನ್ನು ನಟರಾಜನ್ ಪ್ರಭಾವಿತನಾಗಿದ್ದಾನೆ ಎಂದು ಕಪಿಲ್ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಆಸೀಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಹುತಿಂಗಳ ನಂತರ ಟೆಸ್ಟ್ ಸರಣಿ ಆಡ್ತಾ ಇರುವಂತಹ ಪೂಜಾರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಕೊಹ್ಲಿ ಅಲಭ್ಯತೆಯಿಂದ ಪೂಜಾರ ಮೇಲೆ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಂಡಿಯನ್ ಸೂಪರ್ ಲೀಗ್ನ ಇಂದಿನ ಪಂದ್ಯದಲ್ಲಿ ಬೆಂಗಳೂರು ಎಫ್ಸಿ ತಂಡ ಗೋವಾ ಎಫ್ಸಿ ತಂಡವನ್ನು ಎದುರಿಸಲಿದೆ. ಟೂರ್ನಿಯಲ್ಲಿ ಈಗಾಗಲೇ ಒಂದು ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತಹ ಬೆಂಗಳೂರು ಇಂದಿನ ಪಂದ್ಯದಲ್ಲಿ ಶುಭಾರಂಭ ಮಾಡೋ ತವಕದಲ್ಲಿದೆ. ಲಾಕ್ಡೌನ್ ಬಳಿಕ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಶೂಟಿಂಗ್ ಶುರು ಮಾಡಿದ್ದಾರೆ. ಸದ್ಯ ಪಂಕಜ ಕಸ್ತೂರಿ ಸಿನಿಮಾದ ಮೊದಲ ಫೋಟೋಶೂಟ್ ಮುಗಿಸಿದ್ದಾರೆ. ಈ ಬಗ್ಗೆ ಖುಷಿ ಹಂಚಿಕೊಂಡಿರುವಂತಹ ರಚಿತಾ ಚಿತ್ರದ ಫಸ್ಟ್ ಲುಕ್ ಹಂಚಿಕೊಳ್ಳಲು ಕಾತರಳಾಗಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಶೀತಲ್ ಶೆಟ್ಟಿ ನಿರ್ದೇಶನದ ವಿಂಡೋಸ್ ಸೀಟ್ ಸಿನಿಮಾ ಟೀಸರ್ ಮೂಲಕ ಸದ್ದು ಮಾಡುತ್ತಿದೆ. ಚಿತ್ರದ ಮೊದಲ ಹಾಡು ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗಿದೆ. ಅತಿ ಚಂದದ ಹೂ ಗೊಂಚಲು ಅನ್ನುವಂತಹ ಮೆಲೋಡಿ ಸಾಂಗ್ಗೆ ಯೋಗರಾಜ್ ಭಟ್ ಸಾಹಿತ್ಯ ಬರೆದಿದ್ದಾರೆ. ಸದ್ಯದಲ್ಲೇ ವಿಡಿಯೋ ಸಾಂಗ್ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ನಿರೂಪ್ ಭಂಡಾರಿ, ಸಂಜನಾ ಆನಂದ್, ಅಮೃತ ಅಯ್ಯರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕನ್ನಡದ ನಟ ವಸಿಷ್ಠ ಸಿಂಹ ಟಾಲಿವುಡ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಓದಲ ರೈಲ್ವೆ ಸ್ಟೇಷನ್ ಅನ್ನುವಂತಹ ಚಿತ್ರದಲ್ಲಿ ರಗಡ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ವಸಿಷ್ಠನ ಲುಕ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸ್ತ್ರೀ ಪೆಟ್ಟಿಗೆ ಹಿಡಿದು ಕೆಲ್ಲಿಂಗ್ ಲುಕ್ನಲ್ಲಿ ವಸಿಷ್ಠ ಕಾಣಿಸಿಕೊಂಡಿದ್ದಾರೆ. ಕಿರುತೆರೆಯ ಹೆಸರಾಂತ ನಟ ಕಿರಣ್ ರಾಜ್ ಇದೀಗ ಬಿಗ್ ಸ್ಕ್ರೀನ್ ಮೇಲೆ ದರ್ಶನ ಕೊಡೋಕೆ ಸಜ್ಜಾಗಿದ್ದಾರೆ. ಜೀವನವೇ ನಾಟಕ ಸ್ವಾಮಿ ಅನ್ನೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅನ್ನೋ ಭಗವದ್ಗೀತೆ ಸೂಕ್ತಿ ಇಟ್ಕೊಂಡು ನಿರ್ದೇಶಕ ರಾಜ್ ಭಂಡಾರಿ ಕಥೆಯನ್ನ ಹೇಳ್ತಿದ್ದಾರೆ. ಕದ್ದು ಮುಚ್ಚಿ ನೋಡಬೇಡ ಅನ್ನುವಂತಹ ಹಾಡು ರಿಲೀಸ್ ಆಗಿದ್ದು ಜೀವನದ ಹಲವು ತಿರುವುಗಳನ್ನು ಬಿಚ್ಚಿಡುತ್ತಿದೆ.